9 ಫೆಬ್ರವರಿ 2024ಕ್ಕೆ ಗಣಿತದಲ್ಲಿ ನಿಮಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಆಲ್ರೆಡಿ ನಾನು 2 ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಆಮೇಲೆ 50+ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಸಹಿತ ಕೂಡ ಹಾಕಿದ್ದೀನಿ. ಸೊ ಭಾಳ ಹುಡುಗರು ರಿಕ್ವೆಸ್ಟ್ ಇತ್ತು, ಸರ್ ಇನ್ನೊಂದು ಗಣಿತದಲ್ಲಿ ಕ್ವಶನ್ ಪೇಪರ್ ಹಾಕಿ ಅಂತ ಹೇಳಿದಾಗ, ಸೊ ಗಣಿತದಲ್ಲಿ ಇನ್ನೊಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ದೊಂದಿಗೆ ಹಾಕ್ತೀನಿ. ನೀವು ಎಸ್ ಅಂದರೆ ಇನ್ನೊಂದು ಕ್ವಶನ್ ಪೇಪರನ್ನು ಸಹಿತ ಹಾಕ್ತೀನಿ. ಸೊ ನೀವು ಕಮೆಂಟಲ್ಲಿ ನನಗೆ ತಿಳಿಸಬೇಕು. ಮತ್ತು ಈ ವಿಡಿಯೋಗೆ ಸುಮಾರು ಲೈಕ್ಗಳು ಬರಬೇಕು, ಆವಾಗ ಮಾತ್ರ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್, a1x plus b1y plus c1 is equal to 0, a2x plus b1y plus c2 is equal to 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದಾಗ ಇವು ಕೆಳಗಿನವುಗಳಲ್ಲಿ ಯಾವುದು ಸೂಕ್ತ ಆಗಿರ್ತದೆ? ಸರಿಯಾದ ಉತ್ತರ ಆಯ್ಕೆ ಬಿ, a1 divided by a2 is equal to b1 divided by b2 is equal to c1 divided by c2. ಪ್ರಶ್ನೆ 2, 3, 6, 9, 12 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು? ಕಳಿತಾ ಹೋಗಿ. 6ರಲ್ಲಿ 3, 9ರಲ್ಲಿ 6, 12ರಲ್ಲಿ 9 ಎಷ್ಟು ಬರ್ತದೆ? 3 ಬರ್ತದಲ್ಲ. ಸೊ ಆಪ್ಷನ್ ಎ 3 ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 3, ವರ್ಗಾಂತರ ಸಮೀಕರಣದ ಡಿಗ್ರಿ ಅಥವಾ ಮಹತ್ತಮ ಘಾತ ಎಷ್ಟು ಅಂತ ಕೇಳಿದ್ದಾರೆ. ವರ್ಗಾಂತರ ಸಮೀಕರಣದಲ್ಲಿ ಎಷ್ಟಿರ್ತದೆ? ಎ ಸಿ 2ನೇ ಆನ್ಸರ್, ಸಿ 2 ಅಂತಕ್ಕಂಥದ್ದು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 4ರಲ್ಲಿ ಈ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಎಷ್ಟು ಬೆಲೆ ಅಂತ ಕೇಳಿದ್ರು. ಸರಿಯಾದ ಉತ್ತರ ಆಯ್ಕೆ ಬಿ 5 divided by 3 ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 5, ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆಳೆದ ತ್ರಿಜ್ಯದ ಸ್ಪರ್ಶಕದೊಂದಿಗೆ ಉಂಟು ಮಾಡೋ ಕೋನ ಎಷ್ಟು ಡಿಗ್ರಿ ಆಗಿರ್ತದೆ? ಸಿಂಪಲ್ 30 ಡಿಗ್ರಿ ಆಗಿರ್ತದೆ. ಮುಂದೆ 6ನೇ ಪ್ರಶ್ನೆ, ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿರ್ತದೆ? ಸರಿಯಾದ ಉತ್ತರ ಆಯ್ಕೆ ಡಿ ಪಿ ಡಿವೈಡೆಡ್ ಬೈ 720 ಇಂಟು 2πr² ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರ್ತದೆ? ಸೊ ಎಷ್ಟಾಗಿರ್ತದಪ್ಪ ಅಂದ್ರೆ 462 cm² ಆಗಿರ್ತದೆ. ನೆಕ್ಸ್ಟ್, 2 ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ 4:9 ಆದರೆ ಆ ವಿಸ್ತೀರ್ಣಗಳ ಅನುಪಾತ ಎಷ್ಟಿರ್ತದೆ? ಸರಿಯಾದ ಉತ್ತರ ಆಯ್ಕೆ ಸಿ 16:81. ಮುಂದಿನ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ. 1 ಅಂಕಕ್ಕೆ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತದ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅಂತಕ್ಕಂಥದ್ದು ಅಲ್ಲಿ ಬರಿಬೇಕಾಗಿತ್ತು. 10ನೇ ಪ್ರಶ್ನೆ, ಸೊ ಈ ಟ್ರಿಗ್ನೋಮೆಟ್ರಿಯಲ್ಲಿ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸಿಂಪಲ್ ಆಗಿ ಅದನ್ನು ಲೆಕ್ಕವನ್ನು ಮಾಡ್ಬೋದು. ಸೊ ಮಾಡಿದಾಗ ಎಷ್ಟಾಗ್ತದಪ್ಪ ಅಂದರೆ 1 ಅಂತಕ್ಕಂಥದ್ದು ಉತ್ತರ ಬರಬೇಕು. 11ನೇ ಪ್ರಶ್ನೆ, ಪಿ -5, 2 ಮತ್ತು ಕ್ಯೂ 3, 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ? ಪಿ -5, -2, ಕ್ಯೂ 3, 8. ಇಲ್ಲಿ x1 5, y1 2, x2 3, y2 8. ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡುವ ಸೂತ್ರದಲ್ಲಿ ಹಾಕಿದಾಗ ಸೊ ನಮಗೆ -1, 3 ಅಂತಕ್ಕಂಥದ್ದು ಉತ್ತರ ಸಿಗ್ತದೆ. 12ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ. ಇದು ಕ್ವಶನ್ ರಿಪೀಟ್ ಆಗೇ ಆಗ್ತಿರ್ತದೆ. ax² + bx + c = 0 ನೆನಪಿನಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ 13, ಒಂದು ಶಂಕುವಿನ ಪಾದದ ವಿಸ್ತೀರ್ಣ 24 cm² ಮತ್ತು ಎತ್ತರ 6 cm ಆದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, ಶಂಕುವಿನ ಘನಫಲದ ಸೂತ್ರ πr², ಅಂದರೆ 24 cm² ಕೊಟ್ಟಿದ್ದಾರೆ. ಓಕೆನಾ? ಎತ್ತರ 6 cm ಕೊಟ್ಟಿದ್ದಾರೆ. ಶಂಕುವಿನ ಘನಫಲ ಕಂಡುಹಿಡುವ ಸೂತ್ರ 1/3πr²h. ಇದರಲ್ಲಿ ಬೆಲೆ ತುಂಬಿದಾಗ ನಮಗೆ ಒಟ್ಟಾರೆ ಬರೋದು 48 cm³ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಕೋನ BOC 130 ಡಿಗ್ರಿ. ಹಾಗಾದರೆ ಕೋನ BAC ಎಷ್ಟಿರ್ತದೆ? ನೋಡಿ, ಕೋನ BOC 130 ಡಿಗ್ರಿ ಆದರೆ BACಯನ್ನು ನಿಮ್ಗೆ ಏನು ಮಾಡಿದ್ರು? ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಸಾರಿ, BAC. ಸಿಂಪಲ್ ಆಗಿ ನಾವೇನು ಮಾಡ್ಬೋದು? ಕೋನ BOC ಪ್ಲಸ್ ಕೋನ BAC 180 ಡಿಗ್ರಿ ಆಗಿರ್ತದೆ. ಅಂದರೆ BACದಲ್ಲಿ 180 ಡಿಗ್ರಿ ಮೈನಸ್ ಕೋನ BOC ಹಾಕಿದಾಗ 180 ಡಿಗ್ರಿ ಮೈನಸ್ 130 ಡಿಗ್ರಿ ಬಂದಾಗ ಸೊ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ 50 ಡಿಗ್ರಿ ಅಂತಕ್ಕಂಥದ್ದು ಬರ್ತದೆ. ಇನ್ನು 15, ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ಬರೀರಿ. ಸೊ ಏನಾಗ್ತದೆ? P = 1/3
ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ. ಇನ್ನು ಈ ನಕ್ಷೆಯಲ್ಲಿ ಶೂನ್ಯತೆಗಳ ಸಂಖ್ಯೆ ಕೇಳಿದಾರ. ಕ್ಲಿಯರ್ ಆಗಿ ನೋಡಿ ಎಷ್ಟು ಶೂನ್ಯತೆಗಳಾಗಿದ್ದಾವಪ್ಪ ಅಂತಂದ್ರೆ ಹೇಳ್ಬೋದು 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 17 2 ಅಂಕದ್ದು. 3x ಮೈನಸ್ y ಇಸ್ ಈಕ್ವಲ್ ಟು 2, x ಪ್ಲಸ್ 2y ಇಸ್ ಈಕ್ವಲ್ ಟು 3. ಇದನ್ನು ಬಿಡಿಸಬೇಕು. ಏನು ಕೊಟ್ಟಿದ್ರು? 3x ಮೈನಸ್ y ಇಸ್ ಈಕ್ವಲ್ ಟು 2 ಒಂದನೇ ಸಮೀಕರಣ, x ಪ್ಲಸ್ 2y ಇಸ್ ಈಕ್ವಲ್ ಟು 3 ಎರಡನೇ ಸಮೀಕರಣ. ಎರಡನ್ನ 3ರಿಂದ ಗುಣಿಸಿದಾಗ ಸೊ ಟೋಟಲ್ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ y ಇಸ್ ಈಕ್ವಲ್ ಟು 1, x ಇಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು ಬರ್ತದೆ. ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಮುಂದೆ 8 3 ಮೈನಸ್ 7 ಈ ಸಮಾಂತರ ಶ್ರೇಣಿಯ 22 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನೋಡಿ ಏನಿದೆ ಶ್ರೇಣಿ 8 3 2 ಓಕೆನಾ. ಅದರಲ್ಲಿ a8 ಮೊದಲ ಪದ 8, ಸಾಮಾನ್ಯ ವ್ಯತ್ಯಾಸ 5, n22 SN ಕಂಡುಹಿಡಿಬೇಕು. ಸೂತ್ರ SN ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2, 2a ಪ್ಲಸ್ n ಮೈನಸ್ 1 ಇಂಟು ಡಿ. ಅದರಲ್ಲಿ ಬೆಲೆ ಹಾಕಿ ಆದೇಶಿಸಿದಾಗ ಮೈನಸ್ 979 ಅನ್ನೋದು ಉತ್ತರ ಬರ್ತದೆ. ನೆಕ್ಸ್ಟ್ 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕಗಳನ್ನು ಕಂಡುಹಿಡಿಯಿರಿ. ಅದರ ಮೂಲಗಳನ್ನು ನಿಮಗೆ ಏನು ಮಾಡಿದಾರಪ್ಪ ಅಂದರೆ ಬರೀಲಿಕ್ಕೆ ಕೇಳಿದ್ದಾರೆ. ಎಸ್ ಕೊಟ್ಟ ಸಮೀಕರಣ ಏನಿತ್ತು? 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0. ಅದರಲ್ಲಿ a2 b ಮೈನಸ್ 5 c3. ಶೋಧಕ ಕಂಡುಹಿಡಿಯುವ ಸೂತ್ರ b ಸ್ಕ್ವೇರ್ ಮೈನಸ್ 4ac. ಸೊ ಅದನ್ನು ಒಟ್ಟಾರೆನಾಗ ಏನು ಬರಿಬಹುದಪ್ಪ ಅಂದ್ರೆ ಇಷ್ಟು ವಾಸ್ತವ ಮತ್ತು ಭಿನ್ನ ಅಂತಕ್ಕಂಥದ್ದು ಮೂಲಗಳ ಸ್ವಭಾವ ಮಾತ್ರ ಬರಲೇಬೇಕು. ಇಂಥದ್ದು ಒಂದು ಕ್ವಶನ್ ಬಂದೇ ಬರ್ತದೆ ಓಕೆನಾ. ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 2x ಮೈನಸ್ 3y ಇಸ್ ಈಕ್ವಲ್ ಟು 8, 2k ಮೈನಸ್ 4x ಮೈನಸ್ ky ಇಸ್ ಈಕ್ವಲ್ ಟು k ಪ್ಲಸ್ 3 ಅಸ್ಥಿರವಾಗಿದ್ದರೆ k ನ ಬೆಲೆ ಕಂಡುಹಿಡಿಯಿರಿ. ಇದು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಲೆಕ್ಕಿದೆ. ಇಂಥದ್ದೇ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಎಕ್ಸಾಮ್ದಲ್ಲಿ ಬರ್ತಾವ. ಸೊ ಕೆ ಅನ್ನೋದು 6 ಅಂತಕ್ಕಂಥದ್ದು ಆಗಬೇಕು. ಮುಂದಿನ ಪ್ರಶ್ನೆ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಇದನ್ನು x ಪ್ಲಸ್ 2ರಿಂದ ಭಾಗಿಸ್ರಿ, ಭಾಗಲಬ್ಧ ಶೇಷಗಳನ್ನು ಕಂಡುಹಿಡಿಯಿರಿ. ಸೊ ಇಂಥದ್ದು ಕೂಡ ಒಂದು ಲೆಕ್ಕ ಇರ್ತದೆ ಭಾಗಿಸೋದು. ಏನಿತ್ತು? 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 x ಪ್ಲಸ್ 2ದಿಂದ ಭಾಗಿಸ್ಬೇಕು. ಶೇಷ ಎಷ್ಟು ಬಂತು? 3. ಭಾಗಲಬ್ಧ ಎಷ್ಟು ಬಂತು? 2x ಮೈನಸ್ 1 ಅಂತಕ್ಕಂಥದ್ದು ಬಂತು. ಇದರಲ್ಲಿ ಇನ್ನೊಂದು ಲೆಕ್ಕ ಇದೆ. p ಆಫ್ x ಇಸ್ ಈಕ್ವಲ್ ಟು x ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4. ಈ ಬಹುಪದೋಕ್ತಿಯಿಂದ ಕನಿಷ್ಠ ಡಿಗ್ರಿ ಇರುವ ಬಹುಪದೋಕ್ತಿಯನ್ನು ಕಳೆದಾಗ g ಆಫ್ x ಇಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಅನ್ನು ಪೂರ್ಣವಾಗಿ ಭಾಗವಾಗ್ತದನ ಅಂತ ಕೇಳಿದ್ದಾರೆ. ಸೊ ಇದನ್ನು ಈ ಥರ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಲೆಕ್ಕವನ್ನು ಮಾಡಿ ಎಸ್ ಅದು ಸಂಪೂರ್ಣವಾಗಿ ಭಾಗವಾಗ್ತದೆ ಅನ್ನೋದನ್ನು ನೀವು ಬರಿಬೇಕಿತ್ತು. 21 ಪ್ರಶ್ನೆಗಳಾಯಿತು. ಇನ್ನು 22ನೇ ಪ್ರಶ್ನೆಗೆ ಹೋಗೋಣ. ಏನಿದೆ? 2 3 6 6 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರಲ್ಲ. ಸೊ ದೂರಗಳನ್ನು ಕಂಡುಹಿಡಿಬೇಕಾದ್ರೆ ಎಷ್ಟಾಗಬೇಕಪ್ಪ ಅಂತಂದರೆ 5 ಮಾನಗಳು ಅಂತಕ್ಕಂಥದ್ದು ಆಗ್ತದೆ. ಇನ್ನು ಮುಂದೆ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ನಡುವಿನ ಕೋನ 70 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ. ಸೊ ತ್ರಿಜ್ಯ 3 ಸೆಂಟಿಮೀಟರ್, ಸ್ಪರ್ಶಕ ನಡುವಿನ ಕೋನ 70 ಡಿಗ್ರಿ, ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ. ಇಷ್ಟು ಸ್ಪರ್ಶಕಗಳನ್ನು ರಚಿಸಿದರೆ ಸೊ ನಿಮಗೆ 3 ಮಾರ್ಕ್ಸ್ ಆಗಿ ಆರಾಮಾಗಿ ಕೊಡ್ತಾರೆ. ಮುಂದಿನ ಪ್ರಶ್ನೆ ಎ 2 ಅಂಕದ ಪ್ರಶ್ನೆ. ಅದು A11 B32 C53 ತ್ರಿಭುಜ ABCಯ ಶೃಂಗ ಬಿಂದುಗಳಾಗಿರಲು ಸಾಧ್ಯವಿಲ್ಲ ಅಂತ ತೋರಿಸಿ. ಸೊ ನೋಡಿ A11 B32 C53 ಓಕೆನಾ. ಅದನ್ನು ಈ ಥರ ತಾವು ಬರ್ಕೊಂಡು ಸೊ ಲಾಸ್ಟಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಥರ ಪ್ರೂವ್ ಮಾಡಿದರೆ ಅದು ಶೃಂಗ ಬಿಂದುಗಳಾಗಿರಲು ಸಾಧ್ಯವಿಲ್ಲ ಅನ್ನೋದನ್ನು ಬರಿದು ಆಗ್ತದೆ. ಇಷ್ಟು 2 ಅಂಕದ ಪ್ರಶ್ನೆಗಳಿತ್ತು. ಇನ್ನು 3 ಮಾರ್ಕ್ಸ್ ಕ್ವಶನಲ್ಲಿ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಇವತ್ತು √3 ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಅದ. ಸ್ವಲ್ಪ ಪಾಸ್ ಮಾಡಿ ಅದನ್ನ ಸ್ಟೆಪ್ಸ್ ಎಲ್ಲ ನೋಡಿಕೊಂಡು ಸೊ ನೀವು ಏನು ಬರಿಬೋದು? √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ಯೂಕ್ಲಿಡ್ನ ಭಾಗಕಾರ ಕ್ರಮವಿಧಿಯನ್ನು ಉಪಯೋಗಿಸಿ 24 ಮತ್ತು 40ರ ಮಸಾವನ್ನು ಕಂಡುಹಿಡಿಯಿರಿ. ನಂತರ 24 ಮತ್ತು 40ರ ಲಸಾವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಮಸ ಮತ್ತು ಲಸ ಎರಡೂ ಕೇಳಿದ್ದಾರೆ. ಸೊ ಇದು 24 ಮತ್ತು 40ರ ಮಸ. ಸೊ ಇಷ್ಟು ಆಗ್ತದೆ 8 ಅಂತಕ್ಕಂಥದ್ದು ಲಾಸ್ಟಿಗೆ ಬರಬೇಕು ಓಕೆನಾ. ಆಮೇಲೆ ಲಸ ಎಷ್ಟಾಗ್ತದಪ್ಪ ಅಂದ್ರೆ 120 ಅಂತಕ್ಕಂಥದ್ದು ಬರಬೇಕು. ಮುಂದೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಕಗಳ ಉದ್ದ ಸಮ ಅಂತಲೇ ಸಾಧಿಸಿ ಅಂತ ಹೇಳಿದರೆ ವೃತ್ತದ ಮೇಲಿನ ಪ್ರಮೇಯ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದನ್ನು ಕಲ್ಕೊಡ್ರಿ. 3 ಮಾರ್ಕ್ಸ್ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂತಂದ್ರೆ ಪಡಿತೀರಿ. ಮುಂದಿನ ಪ್ರಶ್ನೆ ಎಸ್
ಒಂದು ಭಿನ್ನರಾಶಿಯ ಅಂಶಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಇದೆ. ಯಾವ ಭಿನ್ನರಾಶಿ ಅಂತ ಕೇಳಿದ್ದಾರೆ? 27ನೇ ಪ್ರಶ್ನೆ. ಎಸ್, ಆ ಭಿನ್ನರಾಶಿ x/y ಆಗಿರಲಿ ಅಂತ ಬರ್ಕೊಡ್ರಿ. ಸೊ ಬರ್ಕೊಂಡು ಲೆಕ್ಕ ಮಾಡಿದಾಗ ಸೊ ಲಾಸ್ಟ್ ಏನಾಗ್ತದಪ್ಪ ಅಂದ್ರೆ 3/5 ಆಗಿದೆ ಅನ್ನೋದನ್ನು ಪ್ರೂವ್ ಮಾಡಬಹುದು. ಇನ್ನು ಮುಂದೆ 28ನೇ ಲೆಕ್ಕಕ್ಕೆ ಹೋಗೋಣ. ಏನಿದೆ? ಈ ಟ್ರಿಗ್ನಾಮೆಟ್ರಿಯಲ್ಲಿ ಇದನ್ನು ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಈ ಟ್ರಿಗ್ನಾಮೆಟ್ರಿ ಲೆಕ್ಕವನ್ನು ಸಾಧಿಸಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಇಷ್ಟು ಉತ್ತರ ಬರ್ತದೆ. ಆಲ್ರೆಡಿ ನೀವು ಇರಲಿಲ್ಲ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದು ಕೂಡ ಟ್ರಿಗ್ನಾಮೆಟ್ರಿ ಲೆಕ್ಕ ಅದ. ಸೊ ಇದು ಕೂಡ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಈ ಥರ ನೀವು ಏನು ಮಾಡಬೇಕಾಗಿತ್ತು? ಬಿಡಿಸಿ ಉತ್ತರವನ್ನು ಬರಿಬೇಕಾಗಿತ್ತು. ಇನ್ನು ಸರಾಸರಿ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ವರ್ಗಾಂತರ ಮತ್ತು ಆವೃತ್ತಿ ಕಲ್ಕೊಡ್ರಿ. ಸರಾಸರಿ ಇತ್ತು ಬಹುಲಕದಲ್ಲಿ ಒಂದಂತೂ ಬಂದೇ ಬರ್ತದೆ 3 ಮಾರ್ಕ್ಸಿಗೆ. ಸೊ ಸರಾಸರಿ ಕಂಡುಹಿಡಿದಾಗ CIF1 ಇರ್ತದೆ, x1 ಮತ್ತು F2 × x1 ಅಂತ ಬರಿತೀರಿ. ಒಟ್ಟು ಸರಾಸರಿ ಎಷ್ಟು ಬರ್ತದಪ್ಪ ಅಂದ್ರೆ 32 ಅಂತಕ್ಕಂಥದ್ದು ಬರ್ತದೆ. ಇನ್ನು ಮುಂದೆ ಅದೇ ಥರ ಬಹುಲಕಗಳನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಾಗ ಇದು ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ. ಈ ವರ್ಗಾಂತರ ಮತ್ತು ಆವೃತ್ತಿಯ ಸೊ ಬಹುಲಕ ಎಷ್ಟಾಗ್ತದೆ? C ಮತ್ತು F ಹಾಕೊಡ್ರಿ. ಹಾಕೊಂಡಾಗ ಅದರ ಬಹುಲಕದಲ್ಲಿ ಸೂತ್ರ ಎಷ್ಟಾಗ್ತದಪ್ಪ ಅಂತಂದ್ರೆ ಒಟ್ಟಾರೆ 24.2 ಅಂತಕ್ಕಂಥದ್ದು ಬಹುಲಕ ಅಲ್ಲಿ ಬರಬೇಕು. ಇನ್ನು ಸಂಭವನೀಯತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ನೋಡಿ. 30ನೇ ಪ್ರಶ್ನೆ ಸ್ವಲ್ಪ ನೋಡ್ಕೊಡ್ರಿ. ABCDEF ಅಂತ 6 ಮುಖಗಳನ್ನು ತೋರಿಸಿದ್ದಾರೆ. ಸೊ ಅದ್ರದ್ದು ಉತ್ತರ ಎಷ್ಟು ಬರಬೇಕಪ್ಪ ಅಂತಂದರೆ 1/6 ಅಂತಕ್ಕಂಥದ್ದು ಉತ್ತರ ಬರಬೇಕು. ಇನ್ನು 31ರಲ್ಲಿ ಕೇಳಿರ್ತಕ್ಕಂಥದ್ದು ಬಾಹುಗಳು 3/5 ಇರುವಂತೆ ರಚಿಸಿ ಅಂತ ಕೇಳಿದ್ದಾರೆ. ಇದನ್ನು ಕಲ್ಕೊಳ್ರಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ. 32ರಲ್ಲಿ ಕೇಳಿರ್ತಕ್ಕಂಥದ್ದು ಅಧಿಕ ವಿಧಾನದ ಓಜು ಕೇಳಿದ್ದಾರೆ. ಅಧಿಕ ವಿಧಾನದ ಓಜು. ಅಧಿಕ ವಿಧಾನದ ಓಜು ಅಂದರೆ ಏನಾಗಿರ್ತದೆ? ಇಳಿತಾ ಬರ್ತದೆ. ಕಡಿಮೆ ವಿಧಾನದ ಓಜು ಅಂದರೆ ಏರ್ತದ. ಓಕೆ, ಈ ನಕ್ಷೆಯಲ್ಲದು ಏರಿಕೆಯಲ್ಲಿ ಸೂಚಿಸ್ತದ. ಇದು ಅಧಿಕ ವಿಧಾನದ ಓಜು ಆಗಿತ್ತು. ಇನ್ನು ಇಲ್ಲಿ ಛಾಯಾಗೊಳಿಸಿದ ಭಾಗದ ವೃತ್ತದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಲಿಕ್ಕೆ ಅಂತ ಕೇಳಿದರು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ. ಇದು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. 9.71 cm² ಅಂತಕ್ಕಂಥದ್ದು ಒಟ್ಟಾರೆ ಉತ್ತರ ಬರಬೇಕು. ಇನ್ನು ಅದೇ ಥರನಾಗಿ ಇನ್ನೊಂದು ಲೆಕ್ಕ ಇದೆ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಅಂತ ಕ್ರಮಿಶದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಅದರ ಲೆಕ್ಕನವನ್ನು ನೀವು ಮಾಡಿದಾಗ ಸೊ ಎಷ್ಟು ಬರಬೇಕಪ್ಪ ಅಂತಂದರೆ ಆನ್ಸರ್ ಬಂದುಬಿಟ್ಟು 154/3 cm² ಅಂತಕ್ಕಂಥದ್ದು ಆನ್ಸರ್. 4 ಮಾರ್ಕ್ಸ್ನಲ್ಲಿ ಗ್ರಾಫ್ ಇದೆ ನೋಡಿ. 34ನೇ ಪ್ರಶ್ನೆ. ಸೊ ಗ್ರಾಫನ್ನು ಈ ಥರ ಲೆಕ್ಕವನ್ನು ಹಾಕಿದಾಗ ಸೊ ಈ ಥರ ಗ್ರಾಫ್ ನಿಮ್ಗೆ ಏನಾಗಬೇಕು? ಅಲ್ಲಿ ಸೂಚಿಸಬೇಕು. ಇನ್ನು 35ರಲ್ಲಿ ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಸೊ ಪ್ರಶ್ನೆ ನೋಡ್ಕೊಡ್ರಿ. ಸೊ ಇದು ಏನಾಗ್ತಿತ್ತಪ್ಪ ಅಂದ್ರೆ ಇದು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಆಗಬೇಕಾಗಿತ್ತು. 20 = 610 ಅಂತಕ್ಕಂಥದ್ದು ಆನ್ಸರ್ ಬರಬೇಕು. ಇನ್ನು ಲಾಸ್ಟ್ 36ರಲ್ಲಿ ದೂರ ಕಂಡುಹಿಡಿಯಲಿಕ್ಕೆ ಬಹುಮಹಡಿಯ ಕಟ್ಟಡದ ಚಿತ್ರ ಕೊಟ್ಟಿದ್ದಾರೆ. ಸೊ ಅದನ್ನು ಲೆಕ್ಕಗಳನ್ನು ಪಾಸ್ ಮಾಡಿ ಸ್ವಲ್ಪ ನೋಡಿಕೊಂಡು ಬಿಡಿಸಿ. ಯಾಕಂದರೆ ಇದೇ ಥರದ ಪ್ಯಾಟ್ರನ್ಗಳನ್ನು ನೀವು ಏನು ಮಾಡ್ತೀರಪ್ಪ ಅಂದ್ರೆ ಲೆಕ್ಕಗಳನ್ನು ನಾಳೆ ಎಕ್ಸಾಮಲ್ಲಿ ಕೊಡ್ತಾರೆ. ಎಕ್ಸಾಮಲ್ಲಿ ಈಸಿ ಇರೋದಿಲ್ಲ. ಸ್ವಲ್ಪ ಟಫ್ ಲೆಕ್ಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಯಾಕಂದ್ರೆ ಅಪ್ಲಿಕೇಶನ್ಸ್ ಲೆವೆಲ್ ಇರ್ತದೆ. ಹೈಯರ್ ಥಿಂಕಿಂಗ್ ಆರ್ಡರ್ ಕ್ವಶನ್ಸ್ ಇರ್ತವೆ. 37ನಲ್ಲಿನೂ ಕೂಡ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದರು. ಸೊ ಇದ್ರದ್ದು ಕೂಡ ನೀವು ಏನು ಮಾಡ್ಬೋದು? ಈ ಥರ ಲೆಕ್ಕವನ್ನು ಮಾಡಿ ಸೊ ಲಾಸ್ಟು 710 2/7 cm² ಅಂತಕ್ಕಂಥದ್ದು ಬರಿಬಹುದಿತ್ತು. ಸೊ ಲಾಸ್ಟ್ ನಿಮಗೆ ಗೊತ್ತಿರುವಂಗೆ ಥೇಲ್ಸನ ಪ್ರಮೇಯವನ್ನು ಬರೆದು ನಿರೂಪಿಸಬೇಕಾಗದ. ಆಲ್ರೆಡಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದಿರಿ. ಸೊ ಫಸ್ಟ್ ಹೇಳಿಕೆ ಹಾಕೊಡ್ರಿ. ದತ್ತ ಸಾಧನೆಯ ರಚನೆ ಹಾಕಿ ಲಾಸ್ಟ್ ಸಾಧನೆಗಳಲ್ಲಿ ಹೇಳಿಕೆಗೆ ತುಂಬ ಕಾರಣಗಳನ್ನು ಬರೆದ್ರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ಕ್ವಶನ್ ಪೇಪರ್.